ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸುಸ್ವಾಗತ. ಸೋಮವಾರ ಆಯ್ತು, ಇನ್ನು ಗೃಹಲಕ್ಷ್ಮಿಯರಿಗೆ 14, 15, 16, 17ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಇದ್ರ ಜೊತೆಗೆ ತುಂಬಾ ಜನಕ್ಕೆ ಬರೀ 16 ಕಂತಿನ ಹಣ ಬಂದಿಲ್ಲ, ಇಲ್ಲ ಅಂದ್ರೆ 17ನೇ ಕಂತಿನ ಹಣ ಬಂದಿಲ್ಲ. ಬಟ್ ತುಂಬಾ ಜನಕ್ಕೆ ನನ್ನ ಒಂದು ವಿಡಿಯೋಸ್ ಗಳಲ್ಲಿ ಕಮೆಂಟ್ ಬಂದಿರೋದ್ರಲ್ಲಿ ಮೆಜಾರಿಟಿ ನನ್ಗೆ ಆಲ್ಮೋಸ್ಟ್ ಒಂದು 5 ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಏನಕ್ಕೆ ಬಂದಿಲ್ಲ, ಏನ್ ಮಾಡಿದ್ರೆ ನಿಮ್ಗೆ ಹಣ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಗೃಹಲಕ್ಷ್ಮಿ ಯೋಜನೆ ಕೊಟ್ಟಾಗಿಂದ ಒಂದಲ್ಲ ಒಂದು ತಕರಾರನ್ನ ಸರ್ಕಾರದವರು ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಸರ್ಕಾರದವರು ತಕರಾರೇನೋ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಜನರಿಗೆ ಒಂದಷ್ಟು ಜಾಗೃತಿ ಕೂಡ ಮೂಡಿಸ್ತಾನೆ ಬಂದಿದ್ದಾರೆ. ಅದನ್ನ ಮಾಡಿಸ್ಕೊಳ್ಳಿ, ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿ, ಅದ್ ಮಾಡಿ ಇದ್ ಮಾಡಿ ಅಂತ ಹೇಳಿ. ಬಟ್ ನಮ್ ಜನ ಏನ್ ಮಾಡ್ತಾ ಇದಾರೆ, ಕೆಲವೊಂದು ವಿಚಾರಗಳಲ್ಲಿ ಅದನ್ನ ತುಂಬಾನೇ ನೆಗ್ಲೆಕ್ಟ್ ಮಾಡ್ಕೊಂತ ಬರ್ತಾ ಇದಾರೆ. ಸೊ ಅವ್ರ ಸರ್ಕಾರದವರು ಎಲ್ಲದಕ್ಕೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್, ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನೋದು ಇರುತ್ತೆ. ನೀವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ, ಹೇಳಿರೋದನ್ನ ಮಾಡ್ಕೋಬೇಕು. ನೀವು ಮಾಡ್ಕೊಳ್ದಿರೆ ಗೃಹಲಕ್ಷ್ಮಿ ಹಣ ನನ್ಗೆ ಬಂದಿಲ್ಲ, ಅನ್ನಭಾಗ್ಯ ಹಣ ನನ್ಗೆ ಬಂದಿಲ್ಲ ಅಂತ ಹೇಳೋದು ಇದು ತಪ್ಪಾಗುತ್ತೆ. ಸರ್ಕಾರದವ್ರದ್ದು ಪ್ರಾಬ್ಲಮ್ ಇದೆ, ಇಲ್ಲಿ ನಾವುಗಳು ಸಹ ಒಂದಿಷ್ಟು ತಪ್ಪುಗಳನ್ನ ಮಾಡ್ತಾ ಇದೀವಿ. ಈ ತಪ್ಪಿನಿಂದಾನೇ ನಿಮ್ಗೆ ಗೃಹಲಕ್ಷ್ಮಿ ಹಣ ಕೂಡ ಬರ್ದೇ ಇಲ್ದಿರೋದಕ್ಕೆ ಕಾರಣ ಆಗಿರುವಂತದ್ದು. ಏನಿದು ಸಮಸ್ಯೆ ಅಂತ ಹೇಳ್ತೀನಿ ನಾನು. ಸೊ ಇವಾಗ ಗೃಹಲಕ್ಷ್ಮಿದು ಮೆಜಾರಿಟಿ ನಮ್ಗೆ ಇವಾಗ 16, 17ನೇ ಕಂತಿನ ಹಣದ ಬಗ್ಗೆ ಇಷ್ಟು ದಿನ ತುಂಬಾನೇ ಫೋಕಸ್ ಮಾಡ್ಕೊಂಡ್ ಬಂದಿದೀವಿ. ಬಟ್ ಇಷ್ಟು ದಿನ ಆದ್ರೂ ಸಹ ಇನ್ನೂ ತುಂಬಾ ಜನಕ್ಕೆ ಬಂದಿಲ್ಲ. ಏನಕ್ಕೆ ಅಂದ್ರೆ ಕರೆಕ್ಟ್ ಆಗಿ ಸರ್ಕಾರದವರು ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕರೆಕ್ಟ್ ಆಗಿ ಪಿನ್ ಟು ಪಿನ್ ಹೇಳ್ಬಿಟ್ಟಿದ್ದಾರೆ. ನೀವು ಈ KYC ಮಾಡಿಸ್ಕೊಂಡಿಲ್ಲ ಅಂದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ನ ಲಿಂಕ್ ಮಾಡಿಲ್ಲ ಅಂತ ಅಂದ್ರೆ, ಅಥವಾ ನೀವು ಕರೆಕ್ಟ್ ಆಗಿ ಮನೆಯಲ್ಲಿರೋ ಸದಸ್ಯರಾಗಿರ್ಬೋದು, ಅಥವಾ ನಿಮ್ಮ BPL ಕಾರ್ಡ್ ನೀವು ಕರೆಕ್ಟ್ ಆಗಿ ನಾವು BPL ಹೋಲ್ಡರ್ ಅಂತ ಹೇಳಿ ಒಂದು ನಿರ್ಧಾರಣ ಮಾಡಿ ಕಾರ್ಡ್ ಕೊಡುವಂತದ್ದಾಗಿರ್ಬೋದು, ಈ ತರ ಸುಳ್ಳು ಹೇಳಿ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರೋರಂತಾಗಿರ್ಬೋದು, ಇಂಥವ್ರಿಗೆಲ್ಲಾನು ನಾವು ಕಡಿವಾಣ ಹಾಕ್ತಿವಿ, ಇಂಥವ್ರದೆಲ್ಲ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಆದ್ರೆ ತುಂಬಾ ಜನ ಏನ್ ಮಾಡೋದು, ಇದನ್ನ ಉದಾಸೀನ ಮಾಡ್ಕೊಂತಾನೆ ಬರ್ತಾ ಇದಾರೆ. ಸೊ ಇವಾಗ ಮೆಜಾರಿಟಿ ಯಾರಿಗೆಲ್ಲ ಫಾರ್ ಎಕ್ಸಾಂಪಲ್ ಈಗ 16, 17ನೇ ಕಂತಿನ ಹಣ ಕೊಡ್ತಾ ಇದಾರೆ ಬಿಡಿ, ತುಂಬಾ ಜನಕ್ಕೆ 13, 14, 15ನೇ ಕಂತಿನ ಹಣ ಸಮೇತ ಬಂದಿಲ್ಲ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ನಿಮ್ಮಲ್ಲಿ ತಪ್ಪಾಗಿರತ್ತೆ, ಅದಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಏನ್ ತಪ್ಪು ಮಾಡಿದೀರಾ ಅಂತ ಅಂದ್ರೆ, ಈ KYC ನ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಸತತವಾಗಿ ಸರ್ಕಾರದವರು 3 ತಿಂಗಳಿಂದ ಕಾಲಾವಕಾಶನ ಕೊಟ್ಟಿದ್ದಾರೆ. ಈ ತಿಂಗಳು ಮಾರ್ಚ್ ತನಕನೂ ನಿಮ್ಗೆ ಕೊನೆಯ ದಿನಾಂಕ ಆಗಿದೆ. ಈ ಮಾರ್ಚ್ ಅಲ್ಲೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇನ್ನೂ ಸಹ ನೀವು ಹೋಗ್ಬಿಟ್ಟು ಈ KYC ನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇನ್ನು ನಾನು ಅಯ್ಯೋ ಅದೆಲ್ಲ ಯಾರ್ ಕೇರ್ ಮಾಡ್ತಾರೆ, ನಾವು ಎಲ್ಲೋ ಹಳ್ಳಿಲಿ ಇದೀವಿ, ನಾವು ಬಂದ್ ಮಾಡಿಸ್ಕೊಳಕ್ ಆಗೋದಿಲ್ಲ, ಆತರ ನೆಪಗಳನ್ನ ಕೊಟ್ಕೊಂಡು ನಮ್ಗೆ ಹುಷಾರಿಲ್ಲ ಅಥವಾ ಯಾರಿಗೋ ಏನೋ ಆಗೋಗ್ಬಿಟ್ಟಿದೆ ನಮಗ್ ಬರಕ್ ಆಗಲ್ಲ ಅಂತ ಈ ತರ ನೆಪಗಳನ್ನ ನೀವೇನಾದ್ರೂ ಕೊಡ್ತಾ ಬಂದ್ರೆ ನಿಮಗೆ ಈ ಗೃಹಲಕ್ಷ್ಮಿ ಹಣ ಮತ್ತೆ ಅನ್ನಭಾಗ್ಯ ಹಣ ಎರಡೂ ಸಹ ನಿಮ್ಗೆ ಸಿಗೋದಿಲ್ಲ. ಏನಕ್ಕೆ ಅಂದ್ರೆ ಮೆಜಾರಿಟಿ ಆಗಿ ತುಂಬಾ ಜನ ಈ KYC ನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ವರದಿನ ಕೊಡ್ತಾ ಇದಾರೆ ಸರ್ಕಾರದವರು. ಜೊತೆಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್ ನ ಲಿಂಕ್ ಮಾಡಿಲ್ವಂತೆ. ಸ್ಟಾರ್ಟಿಂಗ್ ಎಲ್ಲ ಇದ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಾ ಇರಲಿಲ್ಲ ಸರ್ಕಾರದವರು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದಾರೆ. ಸೊ ಹೊಡೆತ ನಿಮ್ಗೆ ಖಂಡಿತವಾಗ್ಲೂ ಬೀಳುವಂತದ್ದು. ಹಾಗಾಗಿ ನಿಮ್ಗೆ ಈ ತಿಂಗಳವರೆಗೂ ಈ KYC ಮಾಡಿಸ್ಕೊಳಕ್ ಅವಕಾಶ ಇದೆ. ನಿಮಗೆ ಯಾವ್ದು ಹಣ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ಹೋಗಿ, ನೀವು ಈ KYC ಮಾಡಿಸ್ಕೊಂಡಿದ್ರು ಒಂದ್ಸತಿ ಅಪ್ಡೇಟ್ ಆಗಿರೋದಿಲ್ಲ ಸಿಸ್ಟಮ್ ಅಲ್ಲಿ, ಅದು ಟೆಕ್ನಿಕಲ್ ಇಶ್ಯೂ ಅಂತಾನು ಹೇಳ್ಬೋದು. ಸೀದಾ ಹೋಗ್ತೀರಾ ರೇಷನ್ ಡಿಪೋಗೆ, ಮನೇಲಿರೋ ಸದಸ್ಯರೆಲ್ಲರೂ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ತಗೊಂಡೋಗಿ, ರೇಷನ್ ಕಾರ್ಡ್ ನ ತಗೊಂಡ್ ಹೋಗ್ಬಿಟ್ಟು ದಯವಿಟ್ಟು ಈ KYC ನ ಮಾಡಿಸ್ಕೊಳ್ಳಿ. ಈ KYC ಆಗಿದ್ಯಾ ಅಂತಾನು ಬೇಕಾದ್ರೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡ್ ಬನ್ನಿ. ಇದರಿಂದ ನಿಮ್ಗೆ ಏನು ಹಣ ಖರ್ಚಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾ ಇದಾರೆ. ರೇಷನ್ ಡಿಪೋಗೆ ಹೋಗಿ ಕಾರ್ಡ್ ಕೊಡಿ, ನಂಬರ್ ಹೊಡಿತಾರೆ, ಈ KYC ಆಗಿದೆಯೋ ಆಗಿಲ್ವಾ ಅಂತ ಹೇಳಿ ಅವರೇ ಹೇಳ್ಬಿಡ್ತಾರೆ. ಆಗಿಲ್ಲ ಅಂದ್ರೆ ಮಾಡಿಸ್ಕೊಂಡ್ಬಿಡಿ, ಅಪ್ಡೇಟ್ ಆಗಿದ್ರೆ ಆರಾಮಾಗಿ ವಾಪಸ್ ಮನೆಗೆ ಬನ್ನಿ. ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ದು ಆಗಿರ್ಲಿಲ್ಲ, ನನ್ಗೆ ಇವಾಗ ಗೊತ್ತಾಯ್ತು ಮಾಡಿಸ್ಕೊಂಡೆ ಅಂತ ಹೇಳಿದ್ರೆ, ನಿಮ್ದು ಈ KYC ಅಪ್ಡೇಟ್ ಆದ್ಮೇಲೆ ಬಾಕಿ ಇರುವಂತ ಹಣನ ರಿಲೀಸ್ ಮಾಡ್ತಾರೆ ಸರ್ಕಾರದವರು. ಅಲ್ಲಿವರೆಗೂ ನಿಮ್ಗೆ ಯಾವ ಪೆಂಡಿಂಗ್ ಅಮೌಂಟ್ ಇದ್ರೂ ಸಹ ನಿಮ್ಮ ಖಾತೆಗೆ ಬರೋದಿಲ್ಲ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ. ಸೊ ಇದು ಕಟ್ಟಕಡೆಯ ಎಚ್ಚರಿಕೆ. ನೀವು ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಲ್ಲ, ಫಸ್ಟ್ ತಪ್ಪು ನಾವುಗಳು ಮಾಡಿದೀವಿ. ಈ KYC ನ ಮಾಡಿಸ್ಕೊಳ್ಳಿ, ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಜೋಡಣೆ ಮಾಡ್ಕೊಳ್ಳಿ, ಹಣ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೆ ಬರುತ್ತೆ. ಜೊತೆಗೆ 16, 17ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸ್ ಗಳು ವಾರದಲ್ಲಿ ಬರುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾರು ಮೈಸೂರು, ಬೆಂಗಳೂರು, ಮಂಡ್ಯ, ಚಾಮರಾಜನಗರ, ಚಿಕ್ಕಮಗಳೂರು, ಮಡಿಕೇರಿ ಎಲ್ಲ ಜಿಲ್ಲೆಗಳಿಗೂ ಬರ್ತಾ ಇದೆ. ತಲೆ ಕೆಡ್ಸ್ಕೋಬೇಡಿ. ಈ ವಾರದಲ್ಲಿ ಎಲ್ಲರಿಗೂ 16, 17ನೇ ಕಂತಿನ ಹಣ ಕ್ಲಿಯರೆನ್ಸ್ ಸಿಗುವಂತದ್ದು. ಸೊ ಇದು ಗೃಹಲಕ್ಷ್ಮಿಯ ಒಂದು ಇಂಪಾರ್ಟೆಂಟ್ ವಿಚಾರ ಆಗಿತ್ತು. ಇನ್ನೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ಈ ಕೆಲಸನ ಈಗಲೇ ಹೋಗಿ ಮಾಡಿ. ಜೊತೆಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಮಹಿಳೆಯರಿಗೂ ಗೊತ್ತಾಗ್ಲಿ. ಇಲ್ಲಾಂದ್ರೆ ಅವ್ರಿಗೂ ಸಹ ಹಣ ಬಂದಿಲ್ಲ ಅಂತ ಇನ್ನೂ ತಲೆ ಕೆಡ್ಸ್ಕೊಂಡು ಕೂತ್ಕೋತಾರೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.